ಅವ್ರು ನಿರ್ಧಾರದಲ್ಲಿ ಇಟ್ಕೊಳಕ್ ಆಗ್ದಲ್ಲ ಇವೆಲ್ಲ ಸಮಸ್ಯೆಗಳು ತಂದು ಇಟ್ಬಿಟ್ಟು ಮಾಧ್ಯಮದವರು ಪೇಯ್ಡ್ ಮಾಧ್ಯಮ ಇವೆಲ್ಲ ಯಾಕೆ ಮಾತಾಡಿಸ್ತೀರಿ ನಿಮ್ ಕಾರ್ಯಕರ್ತರುಗಳನ್ನ ಬಿಟ್ಟು? ಅದೆಲ್ಲ ಬೇಡ. ನಿಮ್ಮ ಕಾರ್ಯಕರ್ತರನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಳ್ಳಿ. ನಿಮ್ಮ MLAಗಳು ನಿಮ್ಮ ಪಕ್ಷದ ಕಾರ್ಯಕರ್ತರೆ. ಜನ ವೋಟ್ ಕೊಟ್ಟಿರೋದು ನಿಮಗ್ ಸರ್ಕಾರ ನಡೆಸಿ ಅಂತ, ನೀವು CM ಕುರ್ಚಿ ಕಿತ್ತಾಡಿ ಅಂತ ಅಲ್ಲ. ಇವತ್ತು GBS ಅಲ್ಲಿ ನಡೀತಾ ಇರೋ ರಾಜಕಾಲುವೆಗಳು ಕ್ಲೀನ್ ಮಾಡಿಲ್ಲ ರೀ, ಜನ ಸಾಯ್ತಾ ಇದ್ದಾರ್ರಿ. ಇವತ್ತು ರಿಜಿಸ್ಟ್ರೇಷನ್ಗಳಾಗ್ತಾ ಇಲ್ಲ ರೀ, ಬೈಫಾತಿಫಿಕೇಶನ್ ಖಾತಾ ಆಗಿಲ್ಲ ರೀ. 2.5 ವರ್ಷ ಆಯ್ತು. ಇಂಥ ಸಮಸ್ಯೆ 1000 ಇಟ್ಕೊಂಡು ಅವರೆಲ್ಲ ಫಾರಿನ್ ಕಂಟ್ರಿಲಲ್ಲಿ ಕೂತ್ಕೋತಾರೆ, ಅಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡ್ತಾರೆ. ನಿಮ್ಗೆ ಏನಾರು ಮಾಡ್ಕೊಳ್ರಿ, ನಿಮ್ ಪಕ್ಷದೊಳಗೆ ಮಾಡ್ಕೊಳ್ರಿ. ನಿಮ್ಮ ಪಕ್ಷದಲ್ಲಿ ಕೇಳಿ, ಹೈಕಮಾಂಡ್ ಅಂತ ಹೇಳಿದ್ರಲ್ಲ, ಈ ರಾಷ್ಟ್ರೀಯ ಅಧ್ಯಕ್ಷರಿಗೇನೆ ಹೈಕಮಾಂಡ್ ವಿರುದ್ಧ ಮಾತಾಡೋ ತಾಕತ್ತಿಲ್ಲ. ಹೈಕಮಾಂಡ್ ಬರ್ತಾರೆ, ಪಾಪ ಅವ್ರ ಹೈಕಮಾಂಡ್ ರಾಹುಲ್ ಗಾಂಧಿ ಅವ್ರು ಬರ್ತಾರೆ, 4 ಗೋಡೆ ಮುಂದೆ ಕುಂಡಿಸ್ಕೊಂಡು ಅವ್ರ ಲೀಡರ್ಗಳನ್ನ ಮಾತಾಡಕ್ ದಮ್ಮಿಲ್ದಲ್ಲ, ಅಲ್ಲೆಲ್ಲ ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ ಹೋಯ್ತಾರ್ರಿ. ಕಾಂಗ್ರೆಸ್ ಸರ್ಕಾರದಿಂದ ಜನ ಇನ್ನೇನನ್ನು ಬಯಸ್ಲಿಕ್ಕೆ ಸಾಧ್ಯ? ಈ ಪರಿಸ್ಥಿತಿ ದಯವಿಟ್ಟು ಇದನ್ನ ಬದಲಾಯಿಸಬೇಕಾದ್ರೆ ನಾವು ಕೇಳೋದಷ್ಟೇ. ಮಾತೆ ಮುಗ್ದಿಲ್ಲ, ಅವ್ರಿಗೆ ಅರ್ಧ ಗಂಟೆ ಟೈಮ್ ಕೊಟ್ಬಿಡಿ, ಭಾಷಣ ಮಾಡಿ ಹೋಗ್ಲಿ. ಅವ್ರು ಹೇಳಿದ್ದನ್ನೆಲ್ಲ ಕೇಳಕ್ ನಾವು ತಯಾರಾಗಿಲ್ಲ. ನಾವು ವಿರೋಧ ಪಕ್ಷವಾಗಿ ಕೂತ್ಕೊಂಡು ನಾನು ಅವ್ರು ಮಾತಾಡಿದ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದೀನಿ. ನಾನು ಮಾತಾಡಿಲ್ಲ. ನಾನ್ ಮಾತಾಡುವಾಗ ದಯವಿಟ್ಟು ಡಿಸ್ಟರ್ಬ್ ಮಾಡೋದು ಬೇಡ. ಯಾಕಂದ್ರೆ ಇಂಥ ಕೆಟ್ಟ ಪರಿಸ್ಥಿತಿಲಿ ಜನತೆನ ಎಲ್ಲಕ್ಕೆ ತಗೊಂಡೋಗ್ತೀರಿ? ಸೆಷನ್ ಅಲ್ಲಿ ಬರ್ತಾರೆ, ಒಬ್ಬ ಮಹಿಳಾ ಮಂತ್ರಿ ಸುಳ್ಳು ಹೇಳ್ತಾರೆ. ಈ ದೇಶದ ಇತಿಹಾಸದಲ್ಲಿ ಒಬ್ಬ ಮಹಿಳಾ ಮಂತ್ರಿ ಬಂದು ಸುಳ್ಳು ಹೇಳೋದು ಅಂದ್ರೆ ಏನ್ರಿ? ಈ ಸದನಕ್ಕೆ ಕಪ್ಪು ಚುಕ್ಕೇರಿ. ಇಂಥ ಪರಿಸ್ಥಿತಿಗಳನ್ನ ಅಲ್ಲ, ಏನಾದ್ರು ಮಾಡ್ಲಿ, ಸುಳ್ಳೆ ಅಲ್ವಾ? ಒಬ್ಬ ಮಂತ್ರಿಯಾಗಿ ಸುಳ್ಳು ಹೇಳೋ ಅಂತ ಹಕ್ಕಿಕತೆನ ಇತ್ತ? ಸಮಾಜನ ಮಿಸ್ಲೀಡ್ ಮಾಡ್ತಾ ಹೋಗ್ತೀರಿ ನೋಡಿ. ಪ್ರತಿ ಹಂತದಲ್ಲೂ ಮಾಡ್ತಾ ಇರೋದು ಕಾಂಗ್ರೆಸ್ ಮಿಸ್ಲೀಡೇ. ನಿಮಗೆ ಡೆವಲಪ್ಮೆಂಟ್ ಸಾಲ ಲಕ್ಷಾಂತರ ಕೋಟಿ ಏರ್ಕೊಂಡು ಹೋಗ್ತಾ ಇದೆ. ಎಲ್ಲಿದ್ದು ಸಾಲ 40,000 ಕೋಟಿ ಇದ್ದಿದ್ದು 5 ಲಕ್ಷ ಕೋಟಿ ದಾಟಿ. ಆರೋಪ ಏನಾದ್ರು ಮಾಡ್ಲಿ, ನಾನು ಆರೋಪದ ಬಗ್ಗೆ ಮಾತಾಡ್ತಾ ಇಲ್ಲ. ಆರೋಪ ಮಾಡ್ತಾ ಇಲ್ಲ ರೀ, ನಾನು ಇವತ್ತಿನ ಪರಿಸ್ಥಿತಿ ಹೇಳ್ತಾ ಇದ್ದೀನಿ. ಪರಿಸ್ಥಿತಿ ಹೇಳಬಾರ್ದ? ಪರಿಸ್ಥಿತಿ ಕೇಳೋ ಅಷ್ಟು ಯಾವ್ದಾನ ಇಲ್ವಾ ಮಾಧ್ಯಮದವ್ರಿಗೆ? ಚರ್ಚೆಗಳನ್ನ ಕೇಳ್ತೀರಿ ನೀವು? ನೋಡ್ರಿ, ಆರೋಪ ಮಾಡ್ತಾ ಇಲ್ಲ. ಇವತ್ತಿನ ರಾಜ್ಯದ ಪರಿಸ್ಥಿತಿ ಹೇಳ್ತಾ ಇದ್ದೀನಿ ನಾನೊಬ್ಬ ಈ ರಾಜ್ಯದ ನಾಗರಿಕನಾಗಿ. ಯಾಕೆ ಸಾಲ ಹೆಚ್ಚಾಗಿಲ್ವಾ ರಾಜ್ಯದಲ್ಲಿ? ರೀ, ಸರ್ಕಾರಿ ಕೆಲಸದವ್ರು ನೋಡ್ರಿ, ದಿನ ಒಂದೊಂದು ಪೊಲೀಸರು ಹಗರಣಗಳಲ್ಲಿ ತಗಲಾಕತ್ತಾ ಇದಾರೆ. ಎಷ್ಟೋ ಸ್ಟೇಷನ್ಗಳು ಇವತ್ತು ಖಾಲಿ ಬಿದ್ದಿದ್ದಾವೆ. ಸ್ಟೇಷನ್ಗಳಿಗೆ ಪೋಸ್ಟಿಂಗ್ ಆಗ್ತಾ ಇಲ್ಲ, ಪ್ರಮೋಷನ್ಗಳು ಆಗ್ತಾ ಇಲ್ಲ. 2014 ಬಂದ ಡಿವೈಎಸ್ಪಿ ಆಗಿ ಬಂದವ್ರಿಗೆ ಇನ್ನೂ ಪ್ರಮೋಷನ್ ಆಗಿಲ್ಲ. ಇವೆಲ್ಲ ಸಮಸ್ಯೆಗಳು 1000 ಇದಾವೆ. ಜನತೆ ಕೊಡ್ಬೇಕಾರ ಸಮಸ್ಯೆ ಬಿಟ್ಬಿಟ್ಟು ನಾವು ಮಾತಾಡ್ತಾರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗ್ಬೇಕು, ನನ್ನ ತಮ್ಮ ಮುಖ್ಯಮಂತ್ರಿ. ಇವ್ರ ಅಣ್ಣ ಆದ್ರೇನು, ಇವ್ರ ತಮ್ಮ ಆದ್ರೇನು, ಇವ್ರ ಚಿಕ್ಕಪ್ಪ ಆದ್ರೇನು, ಮಾವ ಆದ್ರೇನು, ನಮಗ್ ಬೇಕಾಗಿರೋದು ಒಳ್ಳೆ ಆಡಳಿತ. ಒಳ್ಳೆ ಆಡಳಿತ ನಮಗ್ ಬೇಕಾಗಿರೋದು ಒಳ್ಳೆ ಆಡಳಿತ. ಸ್ವಾಮಿ, ನೀವೇನಾದ್ರು ಮಾಡ್ಕೊಳ್ಳಿ, ಜನ ಕಾಂಗ್ರೆಸ್ ವೋಟ್ ಕೊಡ್ತಾರೆ. ನೀವು ಅದನ್ನ ಸರಿಯಾಗಿ. ವೆರಿ ಇಂಟ್ರೆಸ್ಟಿಂಗ್ಲಿ DK ಶಿವಕುಮಾರ್ ಅವರು ರಾಜ್ಯದ ಮಾಧ್ಯಮಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಡದ ಮಾತುಗಳನ್ನ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳ ಸಮ್ಮುಖದಲ್ಲಿ ಓಪನ್ ಆಗಿ ಮಾತನಾಡ್ತಿದ್ದಾರೆ. ದಿಸ್ ಇಸ್ ದ 3rd ಟೈಮ್ ರೀಸೆಂಟ್ ಡೇಸ್ ಅಲ್ಲಿ. ಈಗ ದಾವೋಸ್ ಅಲ್ಲೂ ಕೂಡ ಕೇಳಿದಾಗ ಸುರ್ಬಿ ಅವರು ಹೇಳ್ದಂಗೆ ಇಲ್ಲಿ ಬಂದಿರೋದು ನಾವು ಬೇರೆ ವಿಚಾರದ ಚರ್ಚೆಗೆ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ, ಸಿಂಪಲ್ ಆಸ್ ದಟ್. ಬಟ್ ಅಲ್ಲಿ ಕುತ್ಕೊಂಡು ಅವ್ರು ಉತ್ತರ ಕೊಡ್ತಾರೆ, ಹೈಕಮಾಂಡ್ ಮೇಲೆ ಜವಾಬ್ದಾರಿ ಹಾಕ್ತಾರೆ ಅಂತಂದ್ರೆ ಇಂಟೆನ್ಷನ್ ಏನು? ಹೈಕಮಾಂಡ್ಗೆ ಕ್ಲಿಯರ್ ಕಟ್ ಆದ ಮೆಸೇಜ್ ಪಾಸ್ ಮಾಡುವ ಪ್ರಯತ್ನ ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡೋ ಹಾಗಿಲ್ವಾ? ಒಂದು ದಾವೋಸ್ ಅಲ್ಲಿ ಅವ್ರು ಮಾತಾಡಿರೋದನ್ನ ನಾನು ಪೂರ್ತಿ ನೋಡಿದೆ. ಒಂದು ದಾವೋಸ್ ಅಲ್ಲಿ ಆ ಸಮಿತಿಗೆ ಯಾಕೆ ಹೋಗಿದ್ದಾರೆ, ಏನು ಎತ್ತ, ಮತ್ತು ಅದರಿಂದ ರಾಜ್ಯಕ್ಕಾಗುವ ಲಾಭಗಳೇನು ಅನ್ನೋದನ್ನ ಡಿಟೇಲ್ ಆಗಿ ಮಾತಾಡಿದ್ದಾರೆ. ಅದಾದ ನಂತರ ಅಲ್ಲಿರುವ ಪತ್ರಕರ್ತರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದಾಗ ಇಲ್ಲ ಕೊಡಲ್ಲ, ನಾನು ಈ ಸದ್ಯಕ್ಕೆ ಸಾಕು ಅಂತಾರೆ. ಆದರೆ ಅವ್ರು ಇನ್ಸಿಸ್ಟ್ ಮಾಡ್ತಾರೆ. ಇನ್ಸಿಸ್ಟ್ ಮಾಡಿದಾಗ ಇಲ್ಲ, ಅದು ಅನುಕೂಲಕರವಾಗಿ ಒಪಿನಿಯನ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ, ಹೈಕಮಾಂಡ್ ನಮ್ಮ ಪರವಾಗಿದೆ ಅನ್ನುವ ಅರ್ಥದಲ್ಲಿ ಅವ್ರು ಮಾತಾಡ್ಕೊಂಡು ಹೋಪ್ ಅಂತ ಆ ತರದ ಒಂದು ರಿಯಾಕ್ಷನ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಅದೇನಂತ ದೆಹಲಿನಲ್ಲಿ ಕೊಟ್ಟಂತಹ ಸ್ಫೋಟಕ ಹೇಳಿಕೆಯನ್ನು ಅವರೇನು ಇಲ್ಲಿ ಕೊಟ್ಟಿಲ್ಲ. ಅಂದ್ರೆ ಸ್ಟಿಲ್ ಕುರ್ಚಿಯ ಕಾಳಗ ಈಗಲೂ ಚಾಲ್ತಿಯಲ್ಲಿದೆ ಅನ್ನೋದನ್ನ ದಾವೋಸ್ ಇಂದ ಅವರು ಕನ್ಫರ್ಮ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಏನು ಅವ್ರ ತಾಳ್ಮೆಯ ಮಂತ್ರವನ್ನ ಕಾಂಟ್ರಡಿಕ್ಟರಿ ಒಂದು ಸಿಗ್ನಲ್ಸ್ ಅನ್ನ ಏನ್ ಕಳಿಸ್ತಾ ಇದ್ದಾರೆ. ತಾಳ್ಮೆ ಅಂತಾರೆ, ತಾಳ್ಮೆಗೆ ಕೊನೆ, ಅದಕ್ಕೂ ಕೊನೆ ಇದೆ ಅಂತಾರೆ. ಶಿವಗಂಗಾ ಬಸವರಾಜ್ ಅವ್ರು ಹೇಳಿದ್ದು ಅಷ್ಟೇ, ತಾಳಿದವನು ಬಾಳಿಯಾನು ಅಂತಾರೆ, ಎಲ್ಲಿವರೆಗೆ ತಾಳ್ಮೆ ಅಂತ ಅವರೇ ಕೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಭೇಟಿಗಾಗಿ ರಾಹುಲ್ ಗಾಂಧಿ ಅವರು ಇಬ್ಬರನ್ನ ಕರೆಸಿ ಚರ್ಚೆ ನಡೆಸ್ತಾರ
ಅನ್ನುವ ಭೇಟಿಗಾಗಿ ಅವರು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಆ ಭೇಟಿಯ ಫಲಿತಾಂಶದ ನಂತರ ಅವರ ತಾಳ್ಮೆ ಏನಾಗುತ್ತೋ ಗೊತ್ತಿಲ್ಲ ಅನ್ನುವ ಸಿಗ್ನಲ್ಸ್ ಅವರಿಬ್ಬರ ಮಾತಿಂದ ನನಗಂತೂ ಗೊತ್ತಾಗ್ತಾ ಇದೆ. ಯಾರು DK ಸುರೇಶ್ ಮಾತಿಂದ ಮತ್ತು ಶಿವಗಂಗಾ ಬಸವರಾಜ್ ಅವರ ಮಾತಿಂದ ಸದ್ಯಕ್ಕೆ ತಾಳ್ಮೆ ಇದೆ. ರಾಹುಲ್ ಗಾಂಧಿ ಅವರು ಇಬ್ಬರಿಗೂ ಕರೆಸಬೇಕು ಅಂತ ಅವರ ಅಪೇಕ್ಷೆ ಆಗಿದೆ. ಬಹುಶಃ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ನಿಮ್ಮ ಪ್ರಕಾರ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಸಿಎಂ ಮಾಡಿಲ್ಲ ಅಂದ್ರೆ ಏನಾಗ್ಬೋದು ಸರ್? ಪತ್ರಕರ್ತರಾಗಿ ಅನಲೈಸ್ ಮಾಡಿ. ನಾನು ಉತ್ತರ ಕೊಡಕ್ಕಾಗಲ್ಲ. ನಿಮ್ಮ ಕುತೂಹಲ ತಣಿಸೋದಕ್ಕೆ ನಾನಿಲ್ಲಿ ಬಂದಿಲ್ಲ. ಆ ಚರ್ಚೆಗೂ ಹೋಗೋಣ ಸರ್. ಏನಾಗಬಹುದು? ಯಾಕಂದ್ರೆ ಜೆಡಿಎಸ್ ಏನಾದ್ರು ಅಭದ್ರತೆ ಅನುಭವಿಸ್ತಾ ಇದೆಯಾ? ಕಾಂಗ್ರೆಸ್ ಜೆಡಿಎಸ್ ಅಭದ್ರತೆ ಅನುಭವಿಸ್ತಾ ಇದೆಯಾ? ಇವತ್ತು ದೇವೇಗೌಡರು ಭಾಷಣ ಇಷ್ಟು ಆಕ್ಟಿವ್ ಆಗಿ ಕೇಳ್ತಿದ್ದಾರೆ ಅಂದ್ರೆ ಸರ್, ಜೆಡಿಎಸ್ ಏನಾದ್ರು ಅಭದ್ರತೆ ಕಾಡ್ತಾ ಇದೆಯಾ? ದೇವೇಗೌಡರು ಹಾಸನದಲ್ಲಿ ರೋಷದಿಂದ ಭಾಷಣ ಮಾಡಿದಾರಿಂದ ಅದು ಆ ಸ್ಫೂರ್ತಿ ಇವ್ರ ಮುಖದಲ್ಲಿ ಇಲ್ಲ ಸರ್. ಈಗ ಆಲ್ರೆಡಿ ಏನು ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಬಿಜೆಪಿ ಜೆಡಿಎಸ್ ನೋ ದೋಸ್ತಿ ಅನ್ನೋ ಸಿಗ್ನಲ್ ಬರ್ತಾ ಇದೆ. ಇಲ್ಲ ರಾಜಗೌಡ್ರೆ, ನೀವು ಕೇಳಿಸ್ಕೊಳ್ಬೇಕಿದನ್ನ. ಲೋಹಿತ್ ಸರ್, ನೀವು ಕೇಳಿಸ್ಕೊಳ್ಬೇಕಿದನ್ನ. ಕೇಳಿಸ್ಕೊಳ್ಬೇಕು. ನಿಮ್ಗೆ ಸಮಯ ಸರ್. ನಿಮ್ಗೆ ಪ್ರಶ್ನೆ ಕೇಳ್ತಾ ಇರೋದು, ಈ ರಾಜೀವ್ ಗೌಡ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿಯಪ್ಪ ಅವರು ಮಿನಿಸ್ಟರ್ಗೆ ಮಾಧ್ಯಮ ಪ್ರತಿನಿಧಿಗಳು ನೇರವಾಗಿ ನಮ್ಮದೇ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಪ್ರಶ್ನೆ ಕೇಳ್ತಾರೆ, ಅರೆಸ್ಟ್ ಆಗ್ತಿಲ್ವಲ್ಲ ಸರ್ ಅಂತಂದ್ರೆ ಅವ್ರ ಉತ್ತರ ಏನಾಗಿತ್ತು? ನೀನೇ ಹೋಗಿ ಅರೆಸ್ಟ್ ಮಾಡು. ದಿಸ್ ವಾಸ್ ದ ಎಕ್ಸಾಕ್ಟ್ ಆನ್ಸರ್. ಅಂದ್ರೆ ಯಾವಾಗ ಯಾವ ಸಂದರ್ಭದಲ್ಲಿ ಏನ್ ಮಾತನಾಡ್ತಿದ್ದೀವಿ, ಏನ್ ಮಾತನಾಡ್ತಾ ಇಲ್ಲ, ಏನ್ ಮಾತನಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ಅರ್ಥ ಮಾತನಾಡ್ತಾರೋ ಅರ್ಥ ಮಾತನಾಡೋದಿಲ್ವೋ ಗೊತ್ತಾಗೋದಿಲ್ಲ. ಹಿಂಗೇನೆ ಹೋಗಿ ಮಾಧ್ಯಮ ಪ್ರತಿನಿಧಿಗಳು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ಅಥವಾ ನಿಮ್ಮ ಅಣ್ಣ ಮುಖ್ಯಮಂತ್ರಿ ಆಗ್ತಾರಾ ಅಂತ ಕೇಳಿದಾಗ ಅವರು ಕೊಡುವ ಪ್ರತಿಯೊಂದು ಮಾತಿಗೂ ಕೂಡ ಯಾವ್ಯಾವ ರೀತಿಯ ಸಂದೇಶ ಹೋಗುತ್ತೆ ಅನ್ನೋದು DK ಸುರೇಶ್ ಅವ್ರಿಗೆ ಗೊತ್ತಾಗೋದಿಲ್ವಾ? ಬಸವಗಂಗಾ ಶಿವರಾಜ್ ಅವರಿಗೆ ಗೊತ್ತಾಗೋದಿಲ್ವಾ? ಮೇಡಮ್, ಈಗ ಏನಂದ್ರೆ ಯು ಹ್ಯಾವ್ ಟು ಗಿವ್ ಮಿ ಲಿಟಲ್ ಟೈಮ್. ಯಾಕಂತಂದ್ರೆ ದರ್ ಆರ್ 4 people I have to ಆನ್ಸರ್. ಆಯ್ತು ಸರ್, ಹೇಳಿ ಸರ್, ಮುಂದುವರಿಸಿ. ನೀವು ಆಲ್ರೆಡಿ ಮಾತಾಡಿದ್ರಿ. ನಮ್ ಸಬ್ಜೆಕ್ಟ್ ಇದು. ಈ ಹೆಣ್ಮಕ್ಳ ವಿಷಯನೇ ಮಾತಾಡ್ತಾ ಇದೀವಿ ಇವಾಗ. ರಾಜೀವ್ ಗೌಡ, ಪ್ರಜ್ವಲ್ ರೇವಣ್ಣ, ನಿಮ್ ಲೈಫ್ ಅಲ್ಲೂ ಮಹಿಳೆಯರಿದ್ದಾರೆ. ನಿಮ್ ಬಗ್ಗೆನೇ ಮಾತಾಡ್ತಾ ಇರೋದನ್ನ ಗೌರವಪೂರ್ವಕವಾಗಿ ಹೇಳಿದ್ರಿ. ಯಾಕೆ ಪರ್ಸನಲ್ ಆಗಿ ತಗೋತೀರಾ? ಈಗ ನೀವು ರಾಜೀವ್ ಗೌಡ ಅವರು ಹೇಳಿದ್ರಿ, ರಾಜೀವ್ ಗೌಡ ಅವರ ಬಗ್ಗೆ ಹೇಳಿದ್ರಿ, ಮತ್ತೆ ಕಾಂಗ್ರೆಸ್ ಬಗ್ಗೆ ಒಂದು ನನ್ನ ವಿಶ್ಲೇಷಣೆ ಅಂತಾನೆ ಇಟ್ಕೊಳ್ಳಿ. ಅದನ್ನ ಒಂದನ್ನ ಹೇಳ್ತೇನೆ. ಕಾಂಗ್ರೆಸ್ ನೀವು ಯಾವಾಗ ಹೆಣ್ಣು ಮಕ್ಕಳ ವಿಚಾರವಾಗಿ ಯಾವುದೇ ಕಂಪ್ಲೇಂಟ್ ಬಂದಾಗೂ ಸಹಿತ ಶೀಘ್ರವಾಗಿ ಅದನ್ನ ಅಡ್ರೆಸ್ ಮಾಡಿದೆ, ಅವ್ರನ್ನ ಅಮಾನತ್ ಮಾಡುವ ಕೆಲಸವನ್ನ ಅದನ್ನ ಮಾಡಿದೆ. ನೀವು ಅನ್ಲೈಕ್ ಬಿಜೆಪಿ ಅಥವಾ ಜೆಡಿಎಸ್. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಯಾಕೆ ಮಾಡುತ್ತೆ ಅಂತಂದ್ರೆ, ಕಾಂಗ್ರೆಸ್ನಲ್ಲಿ ಅವರ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಾಗ್ಲಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರಾಗ್ಲಿ ಒಂದೊಂದು ವುಮನ್ ಲೀಡರ್ಶಿಪ್ ಅಲ್ಲಿ ನಡೀತಾ ಇರೋ ಕಾರಣಕ್ಕೋಸ್ಕರ ನೀವು ಬೇಕಾದ್ರೆ ದೇಶದ ಎಲ್ಲಾ ರಾಜ್ಯದ ಲೀಡರ್ಶಿಪ್ ಅಲ್ಲಿ ಅಥವಾ ಯಾವುದೇ ಮಹಿಳಾ ವಿಷಯದಲ್ಲಿ ತಗೊಳ್ಳಿ, ದೇ ಹ್ಯಾವ್ ಟೇಕನ್ ವೆರಿ ಗುಡ್ ಮೆಜರ್. ವಿ ಶುಡ್ ಅಪ್ರಿಶಿಯೇಟ್. ಒಂದು ರಾಜೀವ್